ಹಾಯ್ ಎವ್ರಿವನ್, ಜೈ ಶ್ರೀರಾಮ್. ಸೊ ನಾನಿವತ್ತು ಸಬ್ಬಸ್ಗಿ ಕಿಚಡಿ ಮಾಡ್ತಾಯಿದ್ದೀನಿ ಬಿಕಾಸ್ ಇದು ಎಲ್ರಿಗೂ ಇಷ್ಟ ಇರುತ್ತೆ. ಆ್ಯಂಡ್ ನಾನು 2 hours ಮುಂಚೆನೇ ನೆನೆ ಹಾಕಿಬಿಟ್ಟು ಇಟ್ಟಿದ್ದೆ. ಸೊ ಫಸ್ಟು ನಾನು ಇದನ್ನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಬಿಕಾಸ್ ಎಲ್ಲೋ ನೋಡಿದ್ದೆ. ಸೊ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಸ್ಟೀಮ್ಗೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ನಾನು ಮೆಣಸಿನ್ಕಾಯಿ ಮತ್ತು ಕರಿಬೇವು ಚೆನ್ನಾಗಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ನಾನು ಟೊಮೊಟೊ ಕೂಡ ಹಾಕ್ತೀನಿ. ಯಾರು ಟೊಮೊಟೊ ಹಾಕ್ತಾರೆ ಅವಾಗ ಹಾಕೋದಿಲ್ಲ. ಆ್ಯಂಡ್ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಆದ ತಕ್ಷಣ ನಾನು ಒಂದು 2ರಿಂದ 3 ಆಲೂಗಡ್ಡೆನ ತೊಗೊತಾ ಇದ್ದೀನಿ. ಆಲೂಗಡ್ಡೆ ಅಂತೂ ಆಪ್ಷನ್ ಇದೇನೇ ಇದೆ ಬಿಕಾಸ್ ಆಲೂಗಡ್ಡೆ ಇಲ್ಲ ಅಂದರೆ ಚೆನ್ನಾಗೇ ಹತ್ತಲ್ಲ ಟೇಸ್ಟು. ಆ್ಯಂಡ್ ಇವಾಗ ಆಲೂಗಡ್ಡೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಆಲೂಗಡ್ಡೆ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇನ್ನೊಂದು ಕಡೆ ಸ್ಟೀಮ್ಗೆ ಇಟ್ಟಿದ್ದೀನಲ್ವ ಅದು ತೋರ್ಸೋಕ್ಕೆ ನಾನು ಮರ್ತೋಗ್ಬಿಟ್ಟೆ. ಆ್ಯಂಡ್ ಆಲೂಗಡ್ಡೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಫ್ರೈ ಆದ ತಕ್ಷಣ ಅದರೊಳಗಡೆ ನಾನು ಮತ್ತು 1-2 ಟೊಮೊಟೊ ತೊಗೊಂಡಿದ್ದೆ. ಯಾರಿಗೆ ಟೊಮೊಟೊ ಇಷ್ಟ ಇಲ್ಲ ಅಂದರೆ ಬರೀ ಮೆಣಸಿನ್ಕಾಯಿ ಮತ್ತು ಕರಿಬೇವು ಆ್ಯಂಡ್ ಆಲೂಗಡ್ಡೆ ಎಲ್ಲೂ ಮಾಡ್ಕೋಬೋದು. ಆ್ಯಂಡ್ ಟೊಮೊಟೊ ಹಾಕ್ತಾಯಿದ್ದೀನಿ. ಸೊ ಇದರೊಳಗಡೆನೇ ನಾನು ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಸಾಲ್ಟ್ ಹಾಕಿದ ತಕ್ಷಣ ಟೊಮೊಟೊ ಚೆನ್ನಾಗಿ ಬೇಗ ಮೆಲ್ಟ್ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಬೇಗ ಫ್ರೈ ಕೂಡ ಆಗುತ್ತೆ. ಆ್ಯಂಡ್ ಟೊಮೊಟೊ ಹಾಕ್ಬಿಟ್ಟು ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ ತಕ್ಷಣ ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ. ಬೇಕಾದರೆ ಟೊಮೊಟೊ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಸೊ ಅದಾದಮೇಲೆ ನಾನು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಕೊತ್ತಂಬರಿ ಜಾಸ್ತಿ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಇಷ್ಟ ಇಲ್ಲ ಅಂದರೆ ನೀವು ಸ್ವಲ್ಪ ಕೂಡ ತೊಗೋಬೋದು. ಸೊ ಕೊತ್ತಂಬರಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಒಳಗಡೆ. ಸೊ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾನೇನು ಸ್ಟೀಮ್ ಮಾಡಿದ್ನಲ್ಲ, ಸೊ ಅದರೊಳಗಡೆನೇ ನಾನು ಶೇಂಗಾ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ನಾನು ಮೊದಲೇ ಇವಾಗ ಸ್ಟೀಮ್ ಮಾಡಿರೋದು. ನೀವು ಅದರೊಳಗಡೆ ಹಾಕಿದ ಮೇಲೂ ಶೇಂಗಾ ಪುಡಿ ಹಾಕ್ಕೊತಾರೆ ಬಿಕಾಸ್ ನಾನಿಲ್ಲ. ಇವಾಗ ಇದರಲ್ಲೇ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಅದು ಅಂಟ್ಕೊಳ್ಳೋದಿಲ್ಲ. ಚೆನ್ನಾಗಿ ಉದುರು ಆಗಬೇಕಂದ್ರೆ ಇವಾಗಲೇ ಹಾಕ್ಕೊಂಡ್ಬಿಡಿ. ಆಮೇಲೆ ಹಾಕಿಬಿಟ್ರೆ ಅದು ಉದುರು ಆಗೋಲ್ಲ, ಕಿಚಡಿ ಥರ ಆಗಿಬಿಡುತ್ತೆ. ಸೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಡಾದ ತಕ್ಷಣ ನಾನೆಲ್ಲ ಆಲೂಗಡ್ಡೆ ಅದೆಲ್ಲ ಫ್ರೈ ಮಾಡ್ಕೊಂಡಿದ್ದೆನಲ್ಲ ಅದರೊಳಗಡೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ನಿಮ್ಗೆ ಇಲ್ಲಿ ಉಪ್ಪನ್ನು ಟೇಸ್ಟ್ ಮಾಡ್ಕೊಳ್ಳಿ. ಕಮ್ಮಿ ಅನಿಸ್ಬಿಟ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನು ಹಾಕಿದ ತಕ್ಷಣ ಚೆನ್ನಾಗಿ ಕ್ಲೋಸ್ ಮಾಡಿಬಿಟ್ಟು ನೋಡಿ ಎಷ್ಟು ಉದುರು ಆಗಿಬಿಟ್ಟಿದೆ. ಸೊ ಇದು ಸ್ಟೀಮ್ ಮಾಡ್ಕೊಂಡಿದ್ದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಆ್ಯಂಡ್ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನೋಡಿ ಎಷ್ಟು ಉದ್ದ ಆಗಿಬಿಟ್ಟಿದೆ. ಚೆನ್ನಾಗೇ ಮುಚ್ಚಿಬಿಟ್ಟು ಅದನ್ನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ನಾನು ಸ್ಟೀಮ್ ಥರ ಮಾಡ್ಕೊಂಡಿದ್ದೀನಿ. ಮೊದಲು ಸ್ಟೀಮ್ ಮಾಡ್ಕೊಂಡಿದ್ದೀನಿ, ಆದರೆ ಇವಾಗ ಮತ್ತೆ ಇದರೊಳಗಡೆ ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಮುಚ್ಚಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡೋದು ಮರಿಬೇಡಿ. ಬಾಯ್ ಆ್ಯಂಡ್ ಟೇಕ್ ಕೇರ್.